ಏನು ಗುರು ಇಲ್ಲಿ ಊಟನೂ ಸಿಗಲ್ಲ, ನಾಷ್ಟನೂ ಸಿಗಲ್ಲ. ಅಯ್ಯೋ ನಮ್ಮ ಪರಿಸ್ಥಿತಿ ಏನು ಹೇಳಮ್ಮ. ಇನ್ನೂ ಅನ್ಲೋಡ್ ಮಾಡಿಲ್ಲ ನನ್ನ ಮಕ್ಕಳು. ಹೆಂಗೆ ಹೊಟ್ಟೆ ಉರಿಸ್ತಾರೆ ನೋಡಿ ನಮ್ಮನ್ನ. ಯಾಕಪ್ಪ ಧೀರಥ ಮಹಾರಥ ಸಾರಥಿ ಆಟೋ ಡ್ರೈವರ್ ಕೂಡ ಒಬ್ಬ ಸಾಹಿತಿ. ಒಡಿಸ್ಸಾ ಬಾರ್ಡ್ರಿಂದ ಛತ್ತೀಸ್ಗಢ ಬಾರ್ಡ್ರು ಬಂದು ಇಲ್ಲೊಂದು ಟ್ರಾನ್ಸ್ಪೋರ್ಟಲ್ಲಿ ಇವಾಗ ಲೋಡ್ ಸಿಕ್ತು ಫ್ರೆಂಡ್ಸ್. ದಹಿ ಕೊಂಗ ಅಂದ್ಬಿಟ್ಟು ಅಲ್ಲಿಂದ ಲೋಡ್ ಮಾಡ್ಕೋಬೇಕಂತ ಸ್ವೀಟ್ ಕಾರ್ನು. ಬನ್ನಿ ಲೋಡ್ ಮಾಡಕ್ಕೆ ಹೋಗೋಣ. ನೋಡಿ ನಮ್ಮ ಗಾಡಿ ಫುಲ್ ಟ್ಯಾಂಕ್ ತೋರಿಸ್ತೈತೆ. ಇದನ್ನ ನಮ್ಗೆ ಹೊಂಟಾಗ್ಬಿಟ್ರೆ ಮಧ್ಯ ರೋಡಲ್ಲಿ ನಿಂತ್ಕೋಬೇಕಾಯ್ತದೆ. ಬನ್ನಿ ಡೀಸೆಲ್ ಹಾಕ್ಸ್ಕೊಬೋಣ ಬರ್ತು. ಹಾಂ 10,000 एक दिन मैं कर दी थी वैसे करनी खबर माता काय तो कर करके थे मनी दुनिया तक कोई नहीं बताया तो मैं डाल दी फुलने से ए नो जल घुसा दो ओ ಹೆಣ್ಮಗು ಓ हाँ घुसा दो तुमको नहीं होता कॉपी हो गया ಬನ್ನಿ ಫ್ರೆಂಡ್ಸ್, ಡೀಸೆಲ್ ಹಾಕ್ಸ್ ಆಯಿತು. ಓಡೋಣ ಇವಾಗ. ನೋಡಿ ಫ್ರೆಂಡ್ಸ್, ನನ್ನ ಗಾಡಿ ಥರ ಬೇರೆ ಯಾವ ಗಾಡಿನೂ ಮೈಲೇಜ್ ಕೊಡಲ್ಲ. ಕರ್ನಾಟಕ ಬಾರ್ಡ್ರಲ್ಲಿ ಫುಲ್ ಟ್ಯಾಂಕ್ ಮಾಡಿಸಿದ್ದು, ಇಲ್ಲಿ ಬಂದು ಫುಲ್ ಟ್ಯಾಂಕ್ ಆಗಿತ್ತು. ಮತ್ತೆ ಇವಾಗ 10,000 ಹಾಕ್ಸಿದ್ದೀನಿ ಡೀಸೆಲ್ನ, ಮತ್ತೆ ಫುಲ್ ಟ್ಯಾಂಕ್ ತೋರಿಸ್ತೈತೆ. ಖಾಲಿನೇ ಆಯ್ತಲ್ಲ ಗುರು ನನ್ನ ಗಾಡಿ ಥರ ಯಾವ ಗಾಡಿನೂ ಮೈಲೇಜ್ ಕೊಡಲ್ಲ ಅನ್ನಿಸ್ತೈತೆ. ಇದನ್ನ ನಂಬ್ಕೊ ಹೊಂಟಾಗ್ಬಿಟ್ರೆ ಏನಿಲ್ಲ, ಫುಲ್ ಟ್ಯಾಂಕ್ ಅಂದ್ಕೊಂಡು ಮಧ್ಯದಲ್ಲಿ ಚಂಬಿಡ್ಕೊಂಡು ನಿಂತ್ಕೋಬೇಕಾಯ್ತದ ಪಕ್ಕ ನಾವು. ಒಳ್ಳೆಕೇನು ಸೈಕಲ್ ಇದು ನೋಡಿ ಫ್ರೆಂಡ್ಸ್. ನಾಳೆ ಬೆಳಗ್ಗೆ ಲೋಡ್ ಮಾಡ್ತೀನಿ ಅಂತಂದವ್ರಲ್ಲ, ಅದೇ ಕನ್ಫರ್ಮ್ ಆಗಿ ಬಂದು. ನಾವು ಬಂದಾಗ ಒಂದು ಗಾಡಿನೂ ಇರಲಿಲ್ಲ. ನಾವು ಬಂದಾದ್ಮೇಲೆ ನೋಡಿ ಎಷ್ಟು ಕಾರ್ಗಳು ಬಂದವೆ. ನೋಡಿ ನಮ್ಮ ಲವರ್ ಬಾಯ್ ಏನು ಮಾಡ್ದವನು. ಹಾಕೋ ಇನ್ನೊಂದು ಸ್ವಲ್ಪ ಹಾಕೋ. ನೋಡಿ ಎಷ್ಟೊಂದು ಜನ ಬಂದವ್ರೆ ಫ್ರೆಂಡ್ಸ್. ಮಾರ್ನಿಂಗ್ ಆಯಿತು, ಅಂತೂ ಲೋಡ್ ಮಾಡ್ಸೋಕೆ ಹೋಗ್ಬೇಕಲ್ಲ. ಫಸ್ಟ್ ನಾಷ್ಟ ಮಾಡ್ಕೊಳ್ಳೋಣ ಅಂತ ಬಂದು ಎಲ್ಲ ಹೋಟ್ಲು ತಿರುಗಿದ ಮೇಲೆ ಗೊತ್ತಾಯಿತು ಇದು ಸಮೋಸನೇ ಅಷ್ಟ ಅಂತ. ಬಂದು ತಿನ್ನೋಕೆ ಬಂದಿದ್ದೀವಿ ನೋಡಿ. 5 ಸ್ಟಾರ್ ಹೋಟ್ಲಲ್ಲಿ ಸಮೋಸ ತಿನ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ. ನೋಡಿ ಏನು ಗುರು ಇಲ್ಲಿ ಊಟನೂ ಸಿಗಲ್ಲ, ನಾಷ್ಟನೂ ಸಿಗಲ್ಲ. ಅಯ್ಯೋ ನಮ್ಮ ಪರಿಸ್ಥಿತಿ ಏನು ಹೇಳಮ್ಮ. ಕರ್ನಾಟಕನೇ ಬೆಸ್ಟ್ ಇದಕ್ಕಿಂತ. ನೋಡಿ ಸಣ್ಣ ಆಪಲ್ ತಗೊಂಡೆ, ಅರ್ಧ ಕೆಜಿಗೆ 120 ರೂಪಾಯಿ. ಆಂಟಿ ಹೇಳಿರಿ ಅಡುಗೆ ಮಾಡ್ತೀನಿ ಅಂತಂದವ್ರೆ. 1 ಅವರು ಮಾಡಿಕೊಡ್ತೀನಿ. ಚಾವಲ್ಲು ಅಂದರೆ ಅನ್ನ ಮತ್ತು ಬೇಳೆ ಸಾಂಬಾರು ಮಾಡಿಕೊಡ್ತೀನಿ ಅಂತಂದಿದ್ದಾರೆ. ಅಮೌಂಟ್ ಕೊಟ್ಬಿಟ್ಟು ಹೋಗ್ತಾಯಿದ್ದೀವಿ. 1 ಅವರ್ ಬಿಟ್ಬಿಟ್ಟು ಬರ್ತೀವಿ ಮತ್ತೆ. ಯಾಕಂದರೆ ನೈಟಿಂದ ಕರೆಕ್ಟಾಗಿ ಊಟ ಮಾಡಿಲ್ಲ ಗುರು. ಇಲ್ಲಿ ಯಾಕೋ ಕರೆಕ್ಟಾಗಿ ಸೆಟ್ಟೇ ಆಯ್ತಿಲ್ಲ ಹೊರಗಡೆ ಊಟ ನಮಗೆ. ಬನ್ನಿ ಫೋನ್ ನಂಬರ್ ಇಸ್ಕೊಬರಕ್ಕೆ ಹೋಗೋಣ, ಇಸ್ಕೊಂಬಂದ್ಬಿಡ್ಲಿ. ಅಲ್ಲಿಂದ ಫೋನ್ ಮಾಡೋಣ. ನಾವು ರೆಡಿ ಆದ ತಕ್ಷಣ ಇಲ್ಲಿ ಬಂದು ಊಟ ಇಸ್ಕೊಂಡಾಗ ಫಸ್ಟ್ ಊಟ ಮಾಡ್ಕೊಳ್ಳೋಣ ಇಬ್ಬರು. ಬನ್ನಿ ಓಡೋಣ. ದಿಯಾ ಭಯ್ಯಾ किधर राइट लेफ्ट राइट ನೋಡಿ ಜೋಳ गुड्डे हाक्बिಟ್ಟವ್ರೆ रहते किधर टर्निंग करके है आगे करना ಎಲ್ಲ ಗುಡ್ಡೆ ಹಾಕ್ಬಿಟ್ಟವ್ರೆ ಇಲ್ಲೇ ಇಟ್ಕೊಂಡು ಹೋಗ್ತಿರೋದು. ಬೈ ಬಸ್ ಇದನ್ನ ಇधर बस
3 hours later. ಫ್ರೆಂಡ್ಸ್ ಫೈನಲಿ ಊಟ ನಮಗೋಸ್ಕರ ಪಾಪ ಆಂಟಿ ಮಾಡಿಕೊಟ್ರು ನೋಡಿ. ಸಕ್ಕದ ಐತೆ ಮಾತ್ರ ಸಾಂಬಾರು ಗಮ್ಮಂತ ಐತೆ ದಾಲ್ ಮಾತ್ರ ನೋಡಿ. ಮೆಣಸಿನ್ಕಾಯಿ ಎಲ್ಲ ಕೊಟ್ಟವ್ರೆ. ಇವ್ರ ಕಡೆ ನೋಡ್ಬ್ರು ಮೂಲಂಗಿ ನೆನೆಸ್ಕೊಳ್ಳೋಕ್ಕೆ. ನಮ್ಮ ಕಡೆ ತಿಂದ್ಬಿಟ್ರೆ ಖಾರ ಅಷ್ಟು ತಿಂದಾಡ್ಬಿಟ್ಟು. ಬನ್ನಿ ಊಟ ಮಾಡ್ಕೊಂಡು ಹಿಂದೆ ಲೋಡ್ ಮಾಡ್ತವ್ರೆ, ತೋರಿಸ್ತೀನಿ ಲೋಡಿಂಗ್ನ. ಲೋಡ್ ಮಾಡಿಸ್ಕೊ ಓಡ್ಕೊಡಮ್ಮ ಇಲ್ಲಿಂದ. ನೋಡಿ ನಾವಿರೋ ಲೊಕೇಶನ್ ಯಾವ ಥರ ಐತೆ. ಬ್ರಿಡ್ಜ್ ಮೇಲೆ ಇಲ್ಲಿ ಗುಡ್ಡೆ ಹಾಕೋರೆ, ಎಲ್ಲರನ್ನೂ ತಗೊಂಬಂದು ಸ್ವೀಟ್ ಕಾರ್ನು ಜೋಳ ಬನ್ನಿ ಲೋಡ್ ಮಾಡ್ತವ್ರೆ, ತೋರಿಸ್ತೀನಿ. ಭಯ್ಯ ಕಿತ್ನಾ ಬೇಡ್ರೆ ಏಕ್ ಲೇಕ್ ಲೈನ್ ಮೇ 28. ಫ್ರೆಂಡ್ಸ್ ಇವ್ರು ಲೋಡ್ ಮಾಡೋ ಗಂಟ ನೈಟ್ ಆಯ್ತದೆ, ಯಾಕಂದರೆ ಇನ್ನೂ ಊಟ ಮಾಡಿಲ್ಲ ಪಾಪ. ಬೆಳಗ್ಗಿಂದ ಏನೇನು ತಿಂದಿಲ್ವಂತೆ. ಗಾಡೀಲಿ ಹೋಗಿ ಕುಂತಿರೋಣ, ಎಲ್ಲ ಲೋಡ್ ಆದಮೇಲೆ ಸಂಜೆಗೆ ಟಾರ್ಪಲ್ ಹಾಕ್ಸ್ಕೊಂಡು ಹೊಟ್ಬೋಣ. ಫ್ರೆಂಡ್ಸ್ ಫೈನಲಿ ಕಾಟನ್ನು ಆಯಿತು, ಇವೆ ಬಿಲ್ಲು ಸಿಕ್ತು. 12 ಟನ್ 150 kg ಐತೆ ಗಾಡಿ. ಹೋಯ್ತಾ ಇದ್ದೀವಿ ಇವಾಗ, ಬನ್ನಿ ಹೋಗೋಣ. ನೋಡಿ ರೋಡು ಎಷ್ಟು ಕೂಲ್ ಆಗೈತೆ. ನಾನು ಇಲ್ಲೇ ಫಸ್ಟ್ ಟೈಮ್ ನಾನು ನೋಡಿದೆ ಮಿಂಚಿಂಗ್ ಲೈಟು, ಇಷ್ಟೊಂದು ಲೈಟ್ನ. ರೋಡ್ ಮಾತ್ರ ಈ ಲೈಟ್ಗೂ ಅದಕ್ಕೂ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತೈತೆ ನೈಟ್ಗೆ. ಬನ್ನಿ ಹೋಗೋಣ. ಹೋಗಿ ದುಡ್ಡು ಇಸ್ಕೋಬೇಕು ಸ್ವಲ್ಪ ಅಡ್ವಾನ್ಸು ಡೀಸೆಲ್ಗೋಸ್ಕರ. ಈಸ್ಕೊಂಡು ಓಟ್ಬೋಣ ಊಟ ಮಾಡ್ಕೊಂಡಂಗೆ. ಫ್ರೆಂಡ್ಸ್ ಜಗದಲ್ಪುರ ಅನ್ನೋ ಒಂದು ಪ್ಲೇಸಲ್ಲಿ ಗಾಡಿ ನಿಲ್ಸಿದ್ದೀನಿ. ಇವಾಗ 10,000 ಅಡ್ವಾನ್ಸ್ ಇಸ್ಕೋಬೇಕು. ಇವಾಗ ಬರ್ತೀನಿ ಅಂತಂದವನೇ ಪಾರ್ಟಿ. ಬನ್ನಿ ಅವ್ನು ಬಂದ ತಕ್ಷಣ ಈಸ್ಕೊಂಡು ಹೋಗೋಣ. ವೆಯ್ಟ್ ಮಾಡ್ತಿದ್ದೀವಿ ಅಷ್ಟೊತ್ತಿಂದ ಇಲ್ಲೇ ಕುಂತ್ಕೊಂಡು. ನೋಡಿ ನಮ್ಮ ಹುಡುಗ ಲವರ್ ಜೊತೆ ಫುಲ್ಲು ಚಾಟಿಂಗು. ನೋಡಿ 24/7 ಕುಯ್ಯಿ. ನೋಡಿ ಫ್ರೆಂಡ್ಸ್ ಅಣ್ಣ ಬಂದರು. ಇವರು ಯೂಟ್ಯೂಬರ್ ಅಂತೆ. ಬನ್ನಿ ಹೋಗ್ಬಿಟ್ಟು ಕ್ಯಾಶ್ ಇಸ್ಕೊಬಂಬೋಣ. ಒಂದು 8,000 ಇಲ್ಲ ಒಂದು 10,000 ಡೀಸೆಲ್ಗೆ. ನೀವ ಅಂತ ಕೇಳ್ತವ್ರ ನನ್ನ. ಫೈನಲಿ ಬಿಲ್ಲೆಲ್ಲ ಇಸ್ಕೊಂಡಾಯ್ತು, ಜೊತೆಗೆ ದುಡ್ಡು ಇಸ್ಕೊಂಡಾಯ್ತು. ಅಡ್ವಾನ್ಸ್ ಒಂದು 10,000ನ. ಬನ್ನಿ ಇವಾಗ ಇಲ್ಲೇ ಕೃಷ್ಣ ಡಾಬಾ ಅಂತ ಒಂದು ಡಾಬಾ ಐತೆ, ತೋರಿಸ್ಬಿಟ್ಟವ್ರು ಪಾಪ ಅವರೇ. ಇಲ್ಲೇ ಚೆನ್ನಾಗೈತೆ ಊಟ ಮಾಡಿ ಅಂತ. ಊಟ ಮಾಡ್ಕೊಂಡು ಮೊದಲೇ ಇದು ನಕ್ಸಲೈಟ್ಸ್ ಏರಿಯಾ. ಅವರು ಒಂದು ಜಾಗ ಕಣೆ ಹೇಳಿದ್ದಾರೆ, ಆ ಲೊಕೇಶನ್ ಕಣೆ ಹೊಂಟೋಗ್ಬಿಡೋದು ನಾವು. ಬನ್ನಿ ನೋಡಿ ನಮ್ಮ ಹುಡುಗ ಆವಾಗಲೇ ಲವರ್ ಜೊತೆ ಮಾತಾಡ್ಕೊಂಡು ಕೈ ತೊಳ್ಕೊಂಡು ರೆಡಿ ಆಗ್ಬಿಟ್ಟಾನೆ, ಹೊಟ್ಟೆ ಇಸು ಅಂದ್ಬಿಟ್ಟು. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ನೋಡ್ಗುರು ಕುರ್ಮಾ ಮತ್ತೆ ರೊಟ್ಟಿ ಕೊಟ್ಟವ್ರೆ. ತಿನ್ನೋದು ಲವರ್ ಜೊತೆ ಕುಯ್ತವನೆ. ಫ್ರೆಂಡ್ಸ್ ಕೊನೆಗೂ ಫೈನಲಿ ಊಟ ಆಯಿತು. ಬನ್ನಿ ಓಡೋಣ. ಫ್ರೆಂಡ್ಸ್ ಇದು ಕಾಡು ಜೊತೆ ಘಾಟು ಕೂಡ ಹೌದು. ನೋಡಿ ಆ ಕಡೆಯಿಂದ ಗಾಡಿ ಬಂತು ಅಂತಂದರೆ ಈ ಕಡೆಯಿಂದ ಗಾಡಿ ತಿರ್ಗ್ಸೋಕ್ಕೆ ಆಗಲ್ಲ. ನಮ್ಮ ಗಾಡಿದು ಮಿರರ್ ಬೇರೆ ಒಳ್ಳೆ ಆನೆ ಕಿವಿ ಇದ್ದಂಗೆ ಐತೆ. ಎಬ್ಬಲಿ ನಾನು ಒಂಚೂರು ಟಚ್ ಆಯ್ತು ಅಂದರೆ ಬೇರೆ ಗಾಡಿಗೆ ರಪ್ಪ ಅಂತ ಹೊಡೆದೋಯ್ತದೆ. ನೋಡಿ ಫ್ರೆಂಡ್ಸ್ ಇಂಜಿನ್ ಬ್ರೇಕ್ ಆನ್ ಮಾಡಿಬಿಟ್ಟಿದ್ದೀನಿ. ಹೆಂಗೆ ಹೋಯ್ತೈತೆ ಗಾಡಿ, ಫುಲ್ಲು ಸೌಂಡು ಇಂಜಿನ್ ಬ್ರೇಕು. ಫ್ರೆಂಡ್ಸ್ 244 ಕಿಲೋಮೀಟ್ರ್ ಓಡಿಸಿದ್ದೀನಿ. ಸ್ವಲ್ಪ ಇದರಲ್ಲಿ ಬಂದನಲ್ಲ ಖರಾಬ್ ರೋಡಲ್ಲಿ, ಸೊ ಅದಕ್ಕೋಸ್ಕರ ಜಾಸ್ತಿ ಟೈಮ್ ಎಳೆದ್ಬಿಡ್ತೀವಿ ರೋಡಲ್ಲಿ, ಸಾಗೋಕ್ಕೆ ಆಗಲಿಲ್ಲ. ಕಣ್ಣು ಸೆನ್ಸೆ ಆಯ್ತಲ್ಲ ಗುರು, ಮುಂದೆ ಕಣ್ಣು ಓಪನ್ ಮಾಡಿ ಇಟ್ಟಿದ್ದೀನಿ. ಬಟ್ ರೋಡಲ್ಲಿ ಹೋಯ್ತಿದ್ದೀನಿ ಅಂತ ನನಗೆ ಗೊತ್ತೇ ಆಯ್ತಿಲ್ಲ. ಇನ್ನೊಂದು 28 ಕಿಲೋಮೀಟ್ರ್ ಲೆಫ್ಟ್ ಟರ್ನಿಂಗ್ ಐತೆ, ಅಲ್ಲಿಗೆ ಹಾಕ್ಬಿಟ್ಟು ಮನೆ ಕತ್ತು ಅಂದರೆ ಇನ್ನೂ 140 ಕಿಲೋಮೀಟ್ರು ಉಳಿತದೆ. ಸೊ ನಮ್ಮ ಹುಡುಗ ಓಡಿಸ್ತಿದ್ದಾನೆ, ಅದಕ್ಕೆ ನೋಡಿ ಅವನ ಕೈಯೆಲ್ಲ ಕೊಟ್ಟಿದ್ದೀನಿ.
ಸುಮ್ಮನೆ ಹಾಕ್ಬೇಕು ಅಂದ್ಬಿಟ್ಟು ನಾನು ಸೈಡಲ್ಲಿ ಕುಂತಿದ್ದೀನಿ. ಅಲ್ಲಿಗೆ ಹಾಕ್ಬಿಟ್ಟು ಇಬ್ಬರು ಮನಿಕೊಬಿಡ್ತೀವಿ. ಇಲ್ಲಿ ನೋಡಿ ಫುಲ್ಲು ಎಲ್ಲ ಬರೀ ಖರಾಬ್ ರೋಡ್ಗಳು. ಈಗ ಒಂದು ಸ್ವಲ್ಪ ಪರವಾಗಿಲ್ಲ ಅನ್ನೋ ರೋಡ್ ಸಿಕ್ಕೈತೆ. ಒಂದು ಗಾಡಿನೂ ಇರಲಿಲ್ಲ, ಇವಾಗ ಯಾವುದೋ ಒಂದು ಗಾಡಿ ಬಂದೈತೆ. ಯಾರು ಇಲ್ಲ ಗುರು, ಫುಲ್ ಗವೋ ಒಂದೈತೆ ಕತ್ಲು. ಬನ್ನಿ, ಒಂದು 20 ಕಿಲೋಮೀಟ್ರ್ ಮುಂದೆ ಹೋಗ್ಬಿಟ್ಟು ಲೆಫ್ಟ್ ಟರ್ನ್ ಹಾಕ್ಬಿಟ್ಟು ಬಾರ್ಡ್ರ್ ಪಾಸ್ ಮಾಡಿಬಿಟ್ಟು ನನಗಿದ್ದು 1 ಅವರ್ 2 ಅವರ್ ಮನೆಗಿರ್ತೀನಿ. ನಾನು ಮತ್ತೆ ಎತ್ತೀನಿ ನಾನು ಗಾಡಿನ. ನೋಡ್ಗುರು ಮನಗಿದೆ, ಸ್ವಲ್ಪ ದೂರ ಕಂಟ ನಮ್ಮ ಹುಡುಗ ಓಡಿಸ್ತಾ. ಇವಾಗ ನಾನು ಇಸ್ಕೊಂಡಿದ್ದೀನಿ ಗಾಡಿನ. ನೋಡಿ ಆ ಕಡೆ ಈ ಕಡೆ ನೀರು ಕಾಣಿಸ್ತಿಲ್ಲ ಇವಾಗ ನೈಟ್ ಆಗಿರೋದ್ರಿಂದ. ಸ್ವಲ್ಪ ಬೆಳಕಿರೋದೈತೆ ಅಷ್ಟೇ. ಇವಾಗ ಬನ್ನಿ ಓಡೋಣ. ಕ್ಯಾಶ್ नहीं भैया, फोन पे कैश नहीं. ಯಾಕಪ್ಪ ಇಳಿ 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 ಕೆಳಗಡೆ ಇಳಿ. ಜಾಸ್ತಿ ಆಯ್ತಾ ನೋಡು ಇಲ್ದೆ. भाई क्या है भैया? ओ भैया भाई ओ भैया क्या बनाने का वो? भाई इधर देखो, मडगड़ क्या करने का वो? फॉलो बे सॉरी भैया सॉरी भैया, वो करवा क्या देगा, देखे जाओ वो. ಫ್ರೆಂಡ್ಸ್ ಹಿಂಗೆ ಬಂದು ಘಾಟಲ್ಲೇ ಇಳಿದ್ಬಿಟ್ಟು ಕೆಳಗಡೆಗೆ ಮಾಮೂಲಿ ಬ್ಯಾರಿಗೇಡ್ ಐತಲ್ಲ, ಇಲ್ಲಿ ನಿಲ್ಸ್ಬಿಟ್ಟು ಮಾಮೂಲಿ ಗಾಡಿಗೆ ಮಾಮೂಲಿ ಕೇಳ್ದ. ಅವನ ಜೊತೆ ಮಾತಾಡ್ತಿದ್ದೆ ವಿಡಿಯೋ ಆನ್ ಮಾಡ್ಬಿಟ್ಟು. ಯಾವನ ಬಂದ್ಬಿಟ್ಟು ಲೆಫ್ಟ್ ಸೈಡು ಗಾಡಿಗೆ ಗುದ್ಬಿಟ್ಟ ಗುರು. ನಮ್ಮ ಗಾಡಿ ಫೈಬರ್ ಆಗಿರೋದ್ರಿಂದ ಲೆಫ್ಟ್ ಸೈಡ್ ಮಡ್ಗಾಡು ಕಿತ್ಕೊಂಬಂದ್ಬಿಡ್ತದು ಸ್ವಲ್ಪ. ನಾನು ಅವನ ಜೊತೆ ಮಾತಾಡ್ತಿದ್ದೀನಿ. ಆಮೇಲೆ ನಮ್ಮ ಹುಡುಗ ಮಾಮೂಲಿ ಸೆಲ್ಫಿ ಸ್ಟಿಕ್ ಜೊತೆಗೆ, ಇನ್ವಿಸಿಬಲ್ ಸೆಲ್ಫಿ ಸ್ಟಿಕ್ ಜೊತೆಗೆ ಕ್ಯಾಮ್ರಾ ಹಾಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಅಲ್ಲಿ ಬಂದು ವೀಡಿಯೋ ಮಾಡ್ತೇವೆ. ಯಾರನ್ನು ಕೇಳ್ಕೊಂಡು ವೀಡಿಯೋ ತೆಗಿತೀರಿ ಅಂತ ಕೇಳ್ತಾನೆ ಪೊಲೀಸು. ಅವ್ನು ಗಾಡಿ ಬಂದು ಬುದ್ಧಾನೆ ಏನು ಮಾಡ್ಕೊಟ್ಬಿಟ್ಟು ಹೋಗು ಅಂತ ಹೇಳ್ತಿಲ್ಲ. ಅವನ್ನ ಕಳಿಸ್ಬಿಟ್ಟ ಹೋಗು ಅಂದ್ಬಿಟ್ಟು ಆ ಕಡೆ ಸೈಡಲ್ಲಿ. ಎಂಥ ಕಚಡ ಪೊಲೀಸು ಗುರು ಆಂಧ್ರದಲ್ಲೂ. ಆಮೇಲೆ 100 ರೂಪಾಯಿ ಇವ್ರಿಗೆ ಏನು ಭಿಕ್ಷೆ, ಇವ್ರಿಗೆ ಸರ್ಕಾರದಿಂದ, ಆಂಧ್ರ ಸರ್ಕಾರದಿಂದ ಏನು ಇವ್ರಿಗೆ ಸ್ಯಾಲ್ರಿ ಕೊಡಲ್ವಾ? ನಾಚಿಕೆ ಆಗಬೇಕು ಆಂಧ್ರ ಸರ್ಕಾರಕ್ಕೆ. ಕರೆಕ್ಟಾಗಿ ಸ್ಯಾಲ್ರಿ ಕೊಡಲ್ವೇನ್ರಿ ಆಂಧ್ರದವ್ರೆ ನೀವು? ಇಂಥವ್ರನ್ನ ಕಿತ್ತಿ ಬಿಸಾಕಿ ಫಸ್ಟು. ನಮ್ಮನ್ನೇ ಕೇಳ್ತಾನೆ ನಕ್ಸಲೈಟ್ ಸೇರಿ ಏನಕ್ಕೆ ಮಾಡ್ತಿದೆಯಾ ಇದು ಅಂತ. ನಾವೇನಾರು ಇಲ್ಲಿಗಲ್ ಆಗಿ ಏನಾರ ಮಾಡ್ತಿದೀವ? ಇಲ್ಲ ತಾನೆ. ಇಂಥ ಕಚಡ ನನ್ನ ಮಕ್ಕಳು ಎಲ್ಲ ಕಡೆನೂ ಬರೀ ಇಂಥ ನನ್ನ ಮಕ್ಕಳು ಸಿಗ್ತೀರ ನಮ್ಗೆ. ನೋಡ್ಗುರು ಬೆಟ್ಟ ಗುಡ್ಡ ದಾರಿ ಬಿಟ್ಟು ಫೈನಲಿ ಹೈವೇಗೆ ಬಂದು. ನೋಡಿ ಹೈವೇನು ಯಾವ ಥರ ಐತೆ. ಏನು ಕೂಲ್ ಆಗೈತೆ ಗುರು ವೆದರು. ಗುರು ಎಂಥ ಆಕ್ಸಿಡೆಂಟು.
ಅದು ಕ್ರಾಸಿಂಗಲ್ಲೇ ಆಗ್ಬಿಟ್ಟಿದೆ ಕರೆಕ್ಟಾಗಿ. ಆಂಧ್ರ ಯಾವುದು ಬೊಲೆರೋನಾ? ಮಟ್ಟ ಆಗೈತಲ್ಲಪ್ಪ ಇದು. ಸದ್ಯ ಒಳಗಡೆ ಇರೋರ್ಗೆ ಏನೂ ಆಗಿಲ್ಲ ಅನ್ಸುತ್ತೆ. ಇದು ಹೆವಿ ಬಿಲ್ಡ್ ಕ್ವಾಲಿಟಿನೇ, ಅದು ಒಳ್ಳೆ ಬಿಲ್ಡ್ ಕ್ವಾಲಿಟಿ. ನೋಡ್ಕೊ, ಟಚ್ ಆಯ್ತದ? ಇಲ್ಲ, ಬನ್ನಿ ಬನ್ನಿ ನಡ್ರಿ, ಅಲ್ಲೇ ನೋಡ್ಕೊಳ್ಳಿ ಮಿರರ್. ಗಾಡಿನ ಓಡಿಸಿ ಅಂತ ರಾತ್ರಿ ಬರ್ತಾರೆ ಸುಮ್ಮನೆ. ಫ್ರೆಂಡ್ಸ್, ಫೈನಲಿ ಬಂದಾಯಿತು ರಾಜಮಂಡ್ರಿ ಹತ್ರ. ನೋಡಿ ಫುಲ್ ಕಿಚ್ಚಾಡ್ತಾರೆ. ಕಾಲೇಜ್ ಹುಡುಗರು ಏನೋ ಟ್ರಿಪ್ಗೆ ಹೋಗ್ತಾ ಇರಬೇಕು ನೋಡಿದ್ರು. ಅವರು ಬಸ್ ಬರ್ತೈತೆ. ಇನ್ನೊಂದು ಸ್ವಲ್ಪ ದೂರ ಐತೆ ಅಷ್ಟೇ ಊರು. ಅನ್ಲೋಡಿಂಗ್ ಪಾಯಿಂಟು ಟಾಟಾ ಮಾಡಿಸ್ಕೊಂಡು ಅನ್ಲೋಡಿಂಗ್ ಪಾಯಿಂಟ್ಗೆ ಹೋಗೋಣ ಅಂದಿದ್ರಿ. ಫುಲ್ಲು ಕಿಚ್ಚಾಡ್ತಾರೆ ಗುರು, ಗೋಳಿ ಮರಿಗಳ ಥರ. ಫ್ರೆಂಡ್ಸ್, ಟಾಟಾ ಮಾಡಿಸ್ಕೊಂಡು ಬಂದ ಈ ರೋಡಲ್ಲಿ. ಈ ರೋಡ್ ಅವಾಂತರ ನೋಡಿ ಹೆಂಗಾಗ್ಬಿಟ್ಟೈತೆ. ಗಾಡಿ ಅಳ್ಳಾಡ್ತೈತೆ. ಹಿಂದ್ಗಡೆ ತೊಟ್ಟಿ ಒಂದು ಕಡೆ ಹೋಗಿ ಬರ್ತೈತೆ ವಾಪಸ್ಸು ರಿಟರ್ನ್. ಟಿಪ್ಪರ್ ಹೊಂಟೋಗ್ಬಿಡ್ಲಿ. ನಿಂತೈತೆ ಕೆಳಗಡೆಗೆ. ಎಂತ ಹೈವೇ ರೋಡು. ಈ ರೋಡ್ ಮಾಡಿದವ್ರಿಗೆ ಪ್ರಶಸ್ತಿ ಕೊಡ್ಬೇಕು, ವಿವರಣೆ ಕರೆದ್ಬಿಟ್ಟು. ಬನ್ನಿ, ಫೈನಲಿ ಶ್ರೀ ವಿಶ್ವಪ್ರಿಯ ಪೋಲ್ಟ್ರಿ ಫಾರಮ್ಗೆ ರೀಚ್ ಆದ. ಈ ವಯ ನೋಡಿದ್ರೆ ಕಾಲ್ಗೆಲ್ಲ ಔಷಧಿ ಹೊಡಿತಾನೆ, ಟೈರ್ ಹೊಡಿಯೋ ಬದಲು. ಒಳಗಡೆ ಯಾಕೆ ಅಂದರೆ ಗಾಡಿನ ಬನ್ನಿ ಒಳಗಡೆ ಹಾಕ್ಬಿಟ್ಟು ಹಗ್ಗ ಬಿಸ್ಬಿಟ್ಟು ಅನ್ಲೋಡ್ ಮಾಡೋಕೆ ಬಿಟ್ಬೋಣ. ಆಮೇಲೆ ನಾವು ಕುಂತ್ಕೊಂಡು ಊಟ ಮಾಡ್ಕೊಳ್ಳೋಣ ನೆಮ್ಮದಿಯಾಗಿ ಇಲ್ಲಿ. ಫ್ರೆಂಡ್ಸ್, ಫೈನಲಿ 1 ಗಂಟೆ ಆಗೇ ಹೋಯ್ತು. ಊಟನೇ ಮಾಡೋಕ್ಕೆ ಬಿಡೋ ಅಂದ್ಬಿಟ್ಟು ಊಟ ತಂದಿದ್ವಲ್ಲ, ಎಲ್ಲೆಲ್ಲಿ ಹಾಕೋಕೆ ಕೂತಿದ್ದೀವಿ ಇವಾಗ. ಬನ್ನಿ ಊಟ ಮಾಡ್ಕೊಂಡು ಈ ಗಾಡಿನ ಅಲ್ಲಿಗೆ ಹಾಕ್ಬಿಡ್ತೀವಿ. ರಾತ್ರಿ ಅನ್ಲೋಡಿಂಗ್ ಸ್ಟಾರ್ಟ್ ಮಾಡ್ಕೊತಾರೆ. ನೋಡಿ ಅಣ್ಣ ಎಲ್ಲ ಚೆಕ್ ಮಾಡ್ಕೊಂಡು ಇಳಿತವ್ರೆ. ಎಲ್ಲ ಚೀಲದಲ್ಲಿ ಒಳಗಡೆಯಿಂದ ನುಗ್ಗಿ ಸ್ಯಾಂಪಲ್ ತೊಗೊಂಡು ಇನ್ನೇನು ಅನ್ಲೋಡಿಂಗ್ ಸ್ಟಾರ್ಟ್ ಮಾಡ್ತಾರೆ. ಅನ್ಲೋಡಿಂಗ್ ಮಾಡಿಸ್ಕೊಂಡು ತಗೊಂಡು ಹೋಗ್ಬೇಕು ಗಾಡಿನ. ನೋಡಿ ಎಲ್ಲ ಸ್ಯಾಂಪಲ್ ತಗೊಂಡು ಬೆಳಿಗ್ಗೆ ಬಂದು ಗಾಡಿಗಳು ಇನ್ನೂ ಅನ್ಲೋಡ್ ಸ್ಟಾರ್ಟ್ ಮಾಡಿಲ್ಲ. ಅವರು ಆಡಿಸ್ತವ್ರೆ ನೋಡಿ, ಇಲ್ಲಿ ಹೆಂಗೆ ನಿಂತವ್ರೆ. ನೋಡಿ ಫ್ರೆಂಡ್ಸ್, ಅರ್ಲಿ ಮಾರ್ನಿಂಗಲ್ಲಿ ಬಂದಿದ್ದು ಗಾಡಿ ಇದು. ಇನ್ನೂ ಅನ್ಲೋಡ್ ಮಾಡಿಲ್ಲ ನನ್ನ ಮಕ್ಕಳು. ಹೆಂಗೆ ಹೊಟ್ಟೆ ಉರಿಸ್ತಾರೆ ನೋಡಿ ನಮ್ಮನ್ನ. ನಾವು ಸಿಗೋರೆಲ್ಲ ಇಂಥ ನನ್ನ ಮಕ್ಕಳೇ ಸಿಗ್ತಾರೆ. ಹೋಗಿ ಬಂದು ಬೆಳಿಗ್ಗೆ ಅನ್ಲೋಡ್ ಮಾಡ್ತೀನಿ ಅಂತಂದರೆ ಬನ್ನಿ ಅನ್ಲೋಡ್ ಮಾಡಿಸ್ಕೊಂಡು ಓಡೋಣ. ನೋಡಿ ಬಂದಿರೋ ತಪ್ಪಿನೇನು ಮಾಡೋಕ್ಕಾಗಲ್ಲ. Approximately 10 hours later. ನೋಡಿ ನೆನ್ನೆ ಮಾರ್ನಿಂಗು ಎಲ್ಲರೂ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓಡಿಸ್ಕೊಂಡ್ರೆ ಗಾಡಿನ. ನಾವು ಕಣ್ಣಿಗೆ ನೀರು ಹಚ್ಕೊಂಡು ಓಡಿಸ್ಕೊಂಡು ಇವಾಗ ಅನ್ಲೋಡ್ ಮಾಡ್ತವ್ರೆ. ನೆನ್ನೆ ಬಂದಿದ್ದು ಮಾರ್ನಿಂಗು, ಈಗ ಅನ್ಲೋಡಿಂಗು. ನಾನು ಜಲ್ದಿ ಆಗಲಿ ದೂರ ಫುಲ್ಲು ಸ್ಪೀಡಲ್ಲಿ ಬಂದೆ. ಮುದ್ದೇನು ಮಾಡ್ಕೊಂಡು ನೋಡಿದೆ ಅಣ್ಣ ಜಾಸ್ತಿ ಕಾಲ್ ಮಾಡಿಬಿಟ್ಟು ಅನ್ಲೋಡ್ ಮಾಡಿಸ್ತಾರೆ. ಫುಲ್ಲು ಸ್ಮೆಲ್ಗಿರು ಇಲ್ಲಿ ಮನೆ ಕಳಕ್ಕೂ ಹಾಲಿಲ್ಲ. ನೈಟೆಲ್ಲ ಒದ್ದಾಡ್ಬಿಟ್ಟಿದ್ವಿ ನೋಡಿ. ಒಳ್ಳೆ ಟಾಯ್ಲೆಟ್ ಅದ್ರದ್ದು. early morning Codlu. ಹಾಂ, 4 morning.
ನೋಡಿ ಜಾಗ ಇಲ್ಲ ಅಂತಂತವ್ರೆ. ಇಷ್ಟು ಜಾಗ ಇಟ್ಕೊಂಡು ನನ್ನ ಗಾಡಿ ಅನ್ಲೋಡೇ ಮಾಡಿಲ್ಲ ಇವರು. యూట్యూబ్ ఛానల్ సబ్స్క్రైబ్ చేసుకోమని చెప్పు. ಮಾಡು ಸಬ್ಸ್ಕ್ರೈಬ್. ನೋಡಿ ಫ್ರೆಂಡ್, ಫೈನಲಿ 10 ನಿಮಿಷಕ್ಕೆ ಅನ್ಲೋಡ್ ಮಾಡ್ಬಿಟ್ರು. ಇದೇ ಕೆಲಸ ನೆನ್ನೆ ಮಾಡಿದಿದ್ರೆ ಒಂದು ದಿನ ಉಳ್ಕೊಬಿಡೋದು ನನಗೆ. ಭಯ್ಯ ಫುಲ್ ಹೀರೋ ದಿಕ್ರೆ ಪುಷ್ಪ. ಇವ್ರದ್ದು ವಿಡಿಯೋ ಮಾಡಬಾರ್ದಂತೆ, ಮಾಡಬೇಡ ಅಂತಂತವ್ರೆ. ಫ್ರೆಂಡ್ಸ್ ಫೈನಲಿ ಅನ್ಲೋಡ್ ಮಾಡಿಸ್ಬಿಟ್ಟು ಅಲ್ಲಿಂದ ಬಂದು ಬನ್ನಿ ಹೋಗೋಣ. ನಾವಿವಾಗ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ತುಂಬ ಅರ್ಜೆಂಟಲ್ಲಿ 3 ಲೋಡ್ನು ಮಾಡಿಕೊಂಡು 3 ಲೋಡ್ನು ಎಲ್ಲೂ ನಿಲ್ಸಿಲ್ಲ ಗುರು. ರಪ್ಪ ಅಂತ ಪಿಕ್ ಮಾಡಿದ್ದೀವಿ, ಅನ್ಲೋಡ್ ಮಾಡಿದ್ದೀವಿ. ಇವಾಗ ಚಾಲೆಂಜ್ ತೊಗೊಂಡು ಬನ್ನಿ. ಇದೇ ಥರ ಸಪೋರ್ಟ್ ಮಾಡ್ತೀರಿ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಎಲ್ರಿಗೂ.